ಅವಳು ಬಂದ ದಿನ. ಇದು ಚಂದು ಧ್ವನಿ. ರಾತ್ರಿ 9 ಗಂಟೆ. ಹೃದಯಗಳಿಗೆ ನಿದ್ರೆ ಬರೋ ಮುಂಚೆ ಒಂದು ಸತ್ಯ ಹೇಳಬೇಕು. ಕೇಳು ಮನಸ್ಸೆ. ಪ್ರೀತಿ ಅಂದ್ರೆ ದೇವರ ವರ ಅಂತ ಕೆಲವರು ಹೇಳ್ತಾರೆ. ನನಗದು ಶಾಪ ಅಂತ ಅನ್ಸುತ್ತೆ. ಯಾಕಂದ್ರೆ ಅದು ಯಾವಾಗ ಬರುತ್ತೆ ಅಂತ ಗೊತ್ತಾಗಲ್ಲ. ಆದರೆ ಬಂದ ಮೇಲೆ ಹೋಗೋದಿಲ್ಲ. ಅವಳು ನನ್ನ ಜೀವನಕ್ಕೆ ಬಂದ ದಿನವೂ ಹೀಗೆ ಸಾಮಾನ್ಯ ದಿನ. ಕಾಲೇಜು, ಆ ಬಸ್ ಸ್ಟ್ಯಾಂಡು, ಆ ಗಾಳಿ. ಆದರೆ ಆ ಗಾಳಿಯ ಜೊತೆ ಅವಳ ಹೆಸರು ಏನೋ ನನ್ನೊಳಗೆ ನುಗ್ಗಿತ್ತು. ಬಿಳಿ ಉಡುಪು, ಸರಳ ಮುಖ, ಆದರೆ ಕಣ್ಣುಗಳಲ್ಲಿ ಅಹಂಕಾರ ಇಲ್ಲ, ಆತ್ಮ ಗೌರವ ಇತ್ತು. ಅವಳು ಸುಮ್ಮನೆ ನಿಂತಿದ್ಲು, ನಾನು ಸುಮ್ಮನೆ ನೋಡ್ತಿದ್ದೆ. ಒಬ್ಬ ಗಂಡಸಿಗೆ ಮೊದಲ ಬಾರಿ ಏನಾಗುತ್ತೆ ಗೊತ್ತಾ ಮನಸ್ಸೆ? ಅವನಿಗೆ ತನ್ನದೇ ಹೃದಯದ ಶಬ್ದ ಕೇಳಿಸ್ತಾ ಇತ್ತು. ನನ್ನದು ಕೂಡ ಡುಮ್ 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 ಅಂತ. ಅವಳು ನನ್ನ ಕಡೆ ನೋಡಿದ್ಲು. ಆ ಒಂದು ಕ್ಷಣ, ಆ ಕ್ಷಣವೇ ನನ್ನ ಜೀವನದ ದೊಡ್ಡ ತಪ್ಪಾಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಮನೆಗೆ ಬಂದು ಅಮ್ಮ ಕೇಳಿದ್ಲು, ಏನಿವತ್ತು ಇಷ್ಟೊಂದು ಮೌನವಾಗಿದ್ದೀಯಾ? ಏನ್ ಹೇಳಿ? ಹೇಳಬೇಕಾ? ಒಬ್ಳು ನನ್ನ ಮೌನ ಕದ್ಕೊಂಡು ಹೋಗಿದ್ದಾಳೆ ಅಂತ ಅಮ್ಮನ ಹತ್ರ ಹೇಳ? ಸಾಧ್ಯನೇ ಇಲ್ಲ. ಆ ರಾತ್ರಿ ನಿದ್ದೆನೇ ಬರಲಿಲ್ಲ. ಹುಡುಗರು ಪ್ರೀತಿಯಲ್ಲಿ ಬೀಳೋದಿಲ್ಲ ಮನಸ್ಸೆ. ಅವರು ನಿಧಾನವಾಗಿ ಮುಳುಗುತ್ತಾರೆ. ನಾನು ಕೂಡ ಮುಳುಗುತ್ತಿದ್ದೆ. ಮತ್ತೆ ದಿನ ಬಂತು. ಅವಳು ಕಾಲೇಜಿಗೆ ಬಂದ್ಲು. ಅದೇ ಮುಖ, ಅದೇ ನಗುತ್ತಿದ್ಲು. ಸ್ನೇಹಿತರ ಜೊತೆ ಮಾತನಾಡ್ತಿದ್ಲು. ಅವಳಿಗೆ ನಾನು ಇಲ್ಲವೇ ಇರಬಹುದೇನೋ, ಆದರೆ ನನಗೆ ಅವಳ ಹೊರತು ಇನ್ನೇನು ಇರಲಿಲ್ಲ ಅಂತ ಅನ್ನಿಸ್ತಿತ್ತು. ಒಮ್ಮೆ ಅವಳ ಕೈಯಿಂದ ಪುಸ್ತಕ ಕೈ ಜಾರಿ ಕೆಳಗೆ ಬಿತ್ತು. ಆಕ್ಚುಲಿ ಏನ್ ಗೊತ್ತಾ, ನನಗೂ ಅದೇ ಬೇಕಾಗಿತ್ತು. ಏನಾದರೂ ಒಂದು ಇನ್ಸಿಡೆಂಟ್ ಬೇಕಾಗಿತ್ತು. ಅವಳನ್ನ ಮಾತಾಡಿಸ್ಬೇಕು, ಅವಳನ್ನ ನೋಡಬೇಕು ಅನ್ನೋದಕ್ಕೆ. ನಾನು ಸುಮ್ಮನೆ ಇರ್ತೀನ? ರಪ್ಪನ ಹೋಗಿ ಆ ಕೆಳಗೆ ಬಿದ್ದಂತ ಪುಸ್ತಕನ ಎತ್ತು ತಗೊಳ್ಳಿ ಅಂತ ಕೊಟ್ಟೆ. ಅವಳು ಸಣ್ಣ ನಗು ಮಾಡಿ ಥ್ಯಾಂಕ್ಸ್ ಅಂದ್ಲು.